ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಟ್ರಾಕ್ಟರ್ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಹತ್ವದ ವಿಚಾರಗಳು ಈಗ ಬಹಿರಂಗ ಆಗ್ತಿರೋದು. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ. ಹಾಗಾದರೆ ಬಿಜೆಪಿ ಇಷ್ಟು ಜೋರಾಗಿ ಎತ್ತುಕೊಂಡಿದೆ ಅಂದರೆ ಅಸಲಿಗೆ ಬಿಜೆಪಿಗೆ ಸಿಕ್ಕಿರೋದು ಏನು? ಈಗ FSL ರಿಪೋರ್ಟ್ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಒಂದಷ್ಟು ಟೆನ್ಷನನ್ನು ತಂದಿಡಲಿದೆಯಾ? FSL ರಿಪೋರ್ಟ್ ಏನು ಹೇಳ್ತಾ ಇದೆ? ಸದ್ಯ ಈಗ ಬಿಜೆಪಿ ಕಲಬುರಗಿಯಲ್ಲಿ ಅವರು ಮನೆ ಮುತ್ತಿಗೆ ಹಾಕ್ತೀವಿ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದು ಪ್ರಿಯಾಂಕ್ ಖರ್ಗೆ ಅವರು ಸೆಡ್ ಹೊಡೆದಿದ್ದಾರೆ. ಅದೇನಾದರೂ ನೀವು ತಲೆ ಕೆಳಗಾಗಿ ನಿಂತರೂ ನಾನು ರಾಜೀನಾಮೆ ಕೊಡಲ್ಲ ಅಂತ ಈ ಹೊತ್ತಲ್ಲಿ ಮತ್ತಷ್ಟು ವಿಚಾರಗಳನ್ನು ತೆರೆದಿಡ್ತಿರೋದು. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಡೆತ್ ನೋಟ್ ಸುತ್ತಾನೆ ಅನುಮಾನಗಳಿದ್ವಲ್ಲ. ಡೆತ್ ನೋಟ್ ಬರೆದಿಟ್ಟಿರೋದು ಸಚಿನ್ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಆರೋಪಿಸಲಾಗ್ತಿದೆ ಬರೆದಿಟ್ಟಿದ್ದು ಅಂತ. ಯಾರಿಗೂ ಗೊತ್ತು, ಫೇಕ್ ಇರಬಹುದಲ್ಲ, ಯಾರಾದರೂ ಮಾಡಿಸಿದ್ರೆ ಅದು ಕನ್ಫರ್ಮ್ ಆಗಲಿ ಅಂತ ಹೇಳಿದ್ರು. ಈಗ ಮೂಲಗಳ ಮಾಹಿತಿ ಪ್ರಕಾರ ಇನ್ನಷ್ಟೇ ಪೊಲೀಸರು ಇದನ್ನು ಅಧಿಕೃತವಾಗಿ ಹೊರಗಡೆ ಇಡಬೇಕು. ಮಾಹಿತಿ ಪ್ರಕಾರ FSL ಅಲ್ಲಿ ಸಚಿನ್ ಹ್ಯಾಂಡ್ ರೈಟಿಂಗ್ಗೆ ಅದು ಡೆತ್ ನೋಟ್ ಅನ್ನೋದು ಖಚಿತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಸಚಿನ್ ಹ್ಯಾಂಡ್ ರೈಟಿಂಗನ್ನು ಮ್ಯಾಚ್ ಮಾಡಿದ್ರು ಈ ಡೆತ್ ನೋಟ್ ರೈಟಿಂಗ್ ಜೊತೆಗೆ. ಪೊಲೀಸರು ತಕ್ಷಣಕ್ಕೆ ಕಳಿಸ್ಕೊಟ್ಟಿದ್ರು. ಸೊ ಸಚಿನ್ನೇ ಬರೆದಿಟ್ಟಿದ್ದು ಅನ್ನೋದು ಮ್ಯಾಚ್ ಆಗಿದೆ ಅಂತ ಹೇಳಲಾಗ್ತಿದೆ. ಡೆತ್ ನೋಟ್ ಬಗ್ಗೆನೇ ಅನುಮಾನ ಇತ್ತು. ಯಾಕಂದರೆ ಈ ಆರೋಪ ಎದುರಿಸಿರುವಂಥ ರಾಜು ಕಪ್ಪನೂರ ಸಹೋದರ ಎಲ್ಲ ಹೇಳಿದ್ದೇನು, ಯಾರಿದ್ರು ಜೊತೆಗೆ, ಫೇಸ್ಬುಕ್ಗೆ ಅದು ಅಪ್ಲೋಡ್ ಆದಾಗ ಯಾರೋ ಜೊತೆಗಿದ್ರು ಅನ್ನೋದೆಲ್ಲ ಕೇಳಿ ಬಂದಿತ್ತಲ್ವ. ಹಾಗಾಗಿ ಈಗ ಒಂದು ಹಂತದ ಕ್ಲಾರಿಟಿ ಏನಪ್ಪ ಅಂತ ಕೇಳಿದ್ರೆ ಡೆತ್ ನೋಟ್ FSL ಮಾಹಿತಿಯ ಪ್ರಕಾರ ಸಚಿನ್ದೇ. ನೋಡ್ಬೇಕು ಪೊಲೀಸರು ಈ ನಿಟ್ಟಿನಲ್ಲಿ ಇನ್ನೂ ಏನೇನು ಮಾಹಿತಿಯನ್ನು ಹೊರಗಡೆ ಇಡ್ತಾರೆ ಅಂತ. ಈಗ ಬಿಜೆಪಿ ಹೇಳ್ತಿರೋದೇನು, ಡೆತ್ ನೋಟಲ್ಲಿ ಇನ್ನೂ ಹಲವು ರಹಸ್ಯಗಳು ಹೊರಬಿದ್ದಿವೆ ಅಂತ. ಈಗಾಗಲೇ ಸುಪಾರಿ ಕಿಲ್ಲಿಂಗ್ಗೆ ಮಹಾರಾಷ್ಟ್ರ ಮೂಲದವರಿಗೆ ಕೊಡಲಾಗಿತ್ತು ಸುಪಾರಿ ಖರ್ಗೆ ಅಂತ ವಾಗ್ದಾಳಿ ನಡೆಸ್ತಿದ್ದಾರಲ್ವ ಪ್ರಿಯಾಂಕ್ ಖರ್ಗೆ ವಿರುದ್ಧ. ಯಾಕಂದರೆ ಡೆತ್ ನೋಟಲ್ಲೂ ಇದೆ. BJP ಒಬ್ಬರು MLA ಮಣಿಕಂಠ ರಾಠೋಡ್, ಹಾಗೆ ಇನ್ನಿಬ್ಬರು ಸ್ವಾಮೀಜಿ, ಬೇರೆ ಬೇರೆ ಅವ್ರನ್ನ ಸೇರಿದಂತೆ 4 ಜನ BJP ಅವರನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟು ಮಹಾರಾಷ್ಟ್ರದವ್ರಿಗೆ ವಹಿಸಿದ್ರು ಅಂತ ಆರೋಪಿಸ್ತಾ ಇರೋದು. ಆ ಡೆತ್ ನೋಟಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿವೆ ಅಂತ. ಹಾಗೆ ಅದರ ಜೊತೆಗೆ ಹನಿ ಟ್ರ್ಯಾಪ್ ಅಂಶವೂ ಈಗ ಬಹಿರಂಗವಾಗಿದೆ. ಸೊ ಹನಿ ಟ್ರ್ಯಾಪ್ ಅಂದರೆ ಯಾರ ಮೇಲೆ ಹನಿ ಟ್ರ್ಯಾಪ್? ಕೆಲವು ನಾಯಕರನ್ನ ರಾಜಕೀಯವಾಗಿ ಹನಿ ಟ್ರ್ಯಾಪ್ಗೆ ಬೀಳಿಸುವಂಥ ಪ್ರಯತ್ನ ಆಗಿತ್ತು ಅಂತನಾ, ಅಥವಾ ಸಚಿನ್ಗೆ ಹನಿ ಟ್ರ್ಯಾಪ್ ಮೂಲಕ ಏನಾದರೂ ಬೆದರಿಸಲಾಗಿತ್ತಾ? ಜೀವ ಬೆದರಿಕೆ ಇತ್ತು ಅಂತ ಹೇಳಲಾಗಿದೆ. ಮಾನಕ್ಕೆ ಅಂಜುವಂಥ ಪರಿಸ್ಥಿತಿಯು ನಿರ್ಮಾಣವಾಗಿತ್ತಾ ಗೊತ್ತಿಲ್ಲ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಿರೋದು ಇದನ್ನೇ, ನಿಮ್ಮ ಗ್ಯಾಂಗು, ನಿಮ್ಮ ಟೀಮು ಇಂತಿಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಈಗ ಹೊರಗಡೆ ಬರ್ತಿದೆ. ಡೆತ್ ನೋಟಲ್ಲಿ ಇಷ್ಟೆಲ್ಲ ಆದಮೇಲೂ ನೀವು ಆ ಕುರ್ಚಿಲ್ಲದೆ ಹೆಂಗಿರ್ತಿರೋ ನೋಡೇ ಬಿಡೋಣ, ನೀವು ಇಳಿಯೋ ತನಕ ನಾವು ಯಾವ ಕಾರಣಕ್ಕೂ ಬಿಡಲ್ಲ, ಇಳಿಯಲೇಬೇಕು ಅಂತ. ಈಗ ನಾಗೇಂದ್ರ ರಾಜೀನಾಮೆ ಆಗಿತ್ತು, ಗಂಭೀರವಾದ ಆರೋಪ ಕೇಳಿ ಬಂದಾಗ ಈಗ ಪ್ರಿಯಾಂಕ್ ಖರ್ಗೆ ಅವ್ರು ರಾಜೀನಾಮೆ ಯಾಕೆ ತಗೊಳ್ಳಲ್ಲ ನೀವು ಅಂತ BJP ಕೇಳ್ತಿರೋದು. ದೊಡ್ಡ ದೊಡ್ಡ ಕುಟುಂಬ, ಪ್ರಭಾವಿ ಖರ್ಗೆ ಕುಟುಂಬದ ವಿರುದ್ಧ ಕರ್ನಾಟಕ ಪೊಲೀಸರು CID ಅವರು ಎನ್ಕ್ವೈರಿ ಮಾಡೋಕ್ಕಾಗತ್ತಾ? ಇದು CBIಗೆ ಹೋಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಆತ್ಮಹತ್ಯೆ ಪ್ರಕರಣ ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರತಕ್ಕಂಥದ್ದು ತಮ್ಮೆಲ್ಲರ ಮೂಲಕ ಜನರಿಗೆ ತಲುಪಿದೆ. ಈ ವಿಚಾರದಲ್ಲಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿದ್ದು ಭಾರತೀಯ ಜನತಾ ಪಕ್ಷ ಮಾತ್ರವಲ್ಲ, ಆ ಕುಟುಂಬ ಇವತ್ತು CBIಗೆ ಕೊಡಬೇಕು ಇದರ ಎನ್ಕ್ವೈರಿ ಮಾಡಲಿಕ್ಕೆ ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸುಮಾರು ಅಷ್ಟು ಹಣ ಜೋಡಿಸಿ, 10 ಲಕ್ಷ ರೂಪಾಯಿವರೆಗೆ ಹಣ ಜೋಡಿಸಿ ಅವರಿಗೆ ಕೊಡ್ಲಿಕ್ಕೆ ಹೋದ್ರೂ ಕೂಡ ಅವರು ಕೈ ಮುಗಿದು ಕೇಳ್ಕೊಂಡ್ರು, ನಮಗೆ ಹಣ ಬೇಡ, ನಮಗೆ ನ್ಯಾಯ ಬೇಕು. ನಮ್ಮ ಕಣ್ಣು ಮುಂದೆ ನಾವು 6 ಜನ ಮಕ್ಕಳಿದ್ದೇವೆ, 5 ಜನ ಹೆಣ್ಣು ಮಕ್ಕಳು, ಅವನೊಬ್ಬನೇ ಗಂಡು ಮಗು, ಅವನನ್ನು ನಾವು ಕಳ್ಕೊಂಡಿದ್ದೀವಿ. ನಮ್ಮ ಕಣ್ಣು ಮುಂದೆ ಅವನ ಹೆಣ ಬಿದ್ದಾಗ 3 ಟ್ರೈನ್ಗಳು ಅದರ ಮೇಲೆ ಹಾದು ಹೋಗಿದೆ, ನಮಗೆ ಕರುಳು ಕಿತ್ತು ಬಂದಿದೆ. ಪೊಲೀಸ್ನವರು ನಮಗೆ ನ್ಯಾಯ ಕೊಡೋದಿಲ್ಲ, ಅದರಿಂದ COD ತನಿಖೆ ಬೇಕಾಗಿಲ್ಲ, CBIಗೆ ಒಪ್ಪಿಸಿ ನಮಗೆ ನ್ಯಾಯ ಕೊಡಿಸಿ ಅಷ್ಟೇ ನಿಮ್ಮಿಂದ ಬೇಕಾಗಿರೋದನ್ನು ಇದನ್ನು ನಮ್ಮ ಹತ್ರ ಮನವಿಯನ್ನು ಮಾಡಿದರು. ಮಾಡಿದ ತಕ್ಷಣ
ಅದನ್ನೇ ನಾವು ಪತ್ರಿಕೆಗಳಿಗೂ ಹೇಳಿದ್ದೇವೆ. ಇವತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ. ಆದರೆ ಇದರಲ್ಲಿ 3 ಕೇಸ್ಗಳಿದೆ. ಒಂದು ಪ್ರಾಣತ್ಯಾಗ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನ ಇವತ್ತು COD ಅಥವಾ ಯಾರು ತನಿಖೆ ಮಾಡ್ತಾರೋ ಅವರು ಇದನ್ನ ಹೇಳಬೇಕಾಗತ್ತೆ. ಇದು ವ್ಯಾಪಾರ ವ್ಯವಹಾರ ಏನೇ ಇದ್ರೂ ಅವ್ರು ಮಾಡ್ತಾರೆ. ಆದರೆ ಇನ್ನು 2 ವಿಷಯಗಳಿದೆ. ಒಂದು ಸುಪಾರಿ ಕೊಟ್ಟಿರ್ತಕ್ಕಂಥ ವಿಷಯ ಇದರಲ್ಲಿ ಪ್ರಸ್ತಾಪ ಆಗಿದೆ. ಇನ್ನೊಂದು ಹನಿ ಟ್ರ್ಯಾಪ್ನ ವಿಷಯ ಇದೆ ಇದರಲ್ಲಿ. ಅದರಿಂದ ಈ ವಿಚಾರ ಗಂಭೀರವಾದ ಸ್ವರೂಪದ್ದಾಗಿರೋದ್ರಿಂದ ಇಲ್ಲಿ COD ಎನ್ಕ್ವೈರಿಯಿಂದ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಈ ಸುಪಾರಿಯಲ್ಲಿ ಹೆಸರುಗಳು ಕೇಳಿ ಬಂದಿರತಕ್ಕಂಥದ್ದು ಮಹಾರಾಷ್ಟ್ರದ ಸೋಲಾಪುರದವರ ಹೆಸರುಗಳು. ಇದು ಇಂಟರ್ ಸ್ಟೇಟ್ ವಿಚಾರ ಆಗೋ ಕಾರಣದಿಂದ ಇದು CBIಗೆ ವಹಿಸಬೇಕು, ಇಲ್ಲ ಅಂತಂದ್ರೆ ಅವರಿಗೆ ನ್ಯಾಯ ಸಿಗೋದಿಲ್ಲ ಅನ್ನೋ ಮಾತನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಹೇಳಿದ್ದೇವೆ. ಇದು ಆ ಕುಟುಂಬವು ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು. ಪ್ರಿಯಾಂಕ್ ಖರ್ಗೆ ಅವ್ರು ಮಾತ್ರ ಮನೆ ಮುತ್ತಿಗೆ ಹಾಕಕ್ ಬರ್ತೀನಿ ಅಂದ್ರೆ ಟೀ ಕೊಡ್ತೀನಿ, ಎಷ್ಟು ಜನ ಬರ್ತೀರಿ ಅಂತ ಲೆಕ್ಕ ಕೊಟ್ಬಿಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಅದೇನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಹೋಗಿ ಅಂತ ಕಾಂಗ್ರೆಸ್ ನಾಯಕರು ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಬಹಳಷ್ಟು ಜನ ಹೈಕಮಾಂಡ್ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರೇ ನೇರವಾಗಿ ಇಲ್ವಲ್ಲ ಅನ್ನೋ ರೀತಿ ಸಪೋರ್ಟ್ಗಿದೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಬಗ್ಗೆ ಮತ್ತು ಅವರ ಪರಮಾಪ್ತರ ಬಗ್ಗೆ ವಿಚಾರಗಳು ಇರೋದ್ರಿಂದಾಗಿ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ ಮತ್ತು ಇದೇ ಕಾರಣಕ್ಕೆ ಈಗ CBI ಕೊಡೋದಕ್ಕೆ ಒಪ್ತಿಲ್ಲ ಅಂತ BJP ಮುಗಿಬೀಳ್ತಿರೋದು. ಸದ್ಯದ ಪರಿಸ್ಥಿತಿಯಲ್ಲಿ ಸಚಿನ್ ಕೇಸ್ನಲ್ಲಿ ಆಗದಷ್ಟು ಒಂದೊಂದು ವಿಚಾರಗಳು ರಹಸ್ಯಗಳು ಬಹಿರಂಗಗೊಳ್ತಿರೋದು. ಈಗ ಡೆತ್ ನೋಟ್ ಅಂತೂ ಮ್ಯಾಚ್ ಆಗ್ತಿದೆ ಅನ್ನುವ ಸುದ್ದಿ. ಮುಂದಿನ ದಿನಗಳಲ್ಲಿ ಈ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಿದ್ದೇ ಹೌದಾದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂಕಷ್ಟ ಕಾದಿದೆಯಾ ಅನ್ನೋದು ಈಗ ಗಮನ ಸೆಳೆತಿರುವಂಥ ವಿಚಾರ. ಕಾದ್ ನೋಡಬೇಕು. BJP ಹೈಕಮಾಂಡ್ ಕಟ್ಟುನಿಟ್ಟಿನ ಆಜ್ಞೆಯನ್ನು ಕೊಟ್ಟಿದೆ ರಾಜ್ಯ BJP ನಾಯಕರಿಗೆ. ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿ, ಪ್ರಿಯಾಂಕ್ ಖರ್ಗೆ ಅವರ ಸಂಬಂಧಪಟ್ಟಂತ ವಿಚಾರ ಬಂದಿದೆ ಅಂದಮೇಲೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿ. ಕರ್ನಾಟಕದಲ್ಲಿ ಬ್ಯಾಕ್ ಟು ಬ್ಯಾಕ್ ಮಿನಿಸ್ಟರ್ಗಳ ವಿರುದ್ಧವೇ ಆರೋಪಗಳು ಕೇಳಿ ಬರ್ತಿದ್ದಾವೆ, ಹಗರಣಗಳು ಸುತ್ತಕೊಳ್ತಿದ್ದಾವೆ. ಈಗ ಈ ಕೇಸು ಪ್ರಿಯಾಂಕ್ ಖರ್ಗೆ ಅವ್ರ ವಿಚಾರದಲ್ಲಿ ಯಾವ ಕಾರಣಕ್ಕೂ ಬಿಡಬೇಡಿ ಅಂತ ಡೆಲ್ಲಿಯಿಂದಲೇ ಅಮಿತ್ ಶಾ, ನಡ್ಡಾ ಅವ್ರ ಕಡೆಯಿಂದನೇ ಆದೇಶ ಬಂದಿರೋದ್ರಿಂದ BJP ಇನ್ನಷ್ಟು ಸೀರಿಯಸ್ ಆಗಿ ತಗೊಂಡು ಹೋರಾಟವನ್ನು ಸಂಘಟಿಸ್ತಿರೋದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.